Hello friends, welcome to one more video of CS Tech and Fun. ಈ ವಿಡಿಯೋದಲ್ಲಿ ಆಟೋ ಸ್ಕೇಲಿಂಗ್ ಅನ್ನೋದೇನು ಅನ್ನೋದು ನೋಡೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಲೋಡ್ ಬ್ಯಾಲೆನ್ಸಿಂಗ್ ಅನ್ನೋದು ಏನು ಅಂತ ನೋಡಿದ್ವಿ, ರೈಟ್? ದಟ್ ಈಸ್ ಅಗೇನ್ ಅ ಸಿಸ್ಟಮ್ ಡಿಸೈನ್ ಕಾನ್ಸೆಪ್ಟ್. ಈ ವಿಡಿಯೋದಲ್ಲಿ ಆಟೋ ಸ್ಕೇಲಿಂಗ್ ಅನ್ನೋದೇನದು ಅಂತ ನೋಡೋಣ. ಸೊ ವಿಲ್ ಅಗೇನ್ ಗೋ ಇನ್ ದ ಸೇಮ್ ಸ್ಟ್ರಕ್ಚರ್. ವಿಲ್ ಸಿ ವಾಟ್ ಈಸ್ ಆಟೋ ಸ್ಕೇಲಿಂಗ್, ನಮಗೆ ಏನಕ್ಕೆ ವೈ ಡು ವಿ ನೀಡ್ ಆಟೋ ಸ್ಕೇಲಿಂಗ್, ಏನಕ್ಕೆ ಬೇಕು ಆಟೋ ಸ್ಕೇಲಿಂಗ್, ರೈಟ್? ವಿತೌಟ್ ದಟ್ ವಾಟ್ ವುಡ್ ಹ್ಯಾಪನ್, ದೆನ್ ಹೌ ಡಸ್ ದ ಆಟೋ ಸ್ಕೇಲಿಂಗ್ ಹ್ಯಾಪನ್ಸ್. So to start with, ನಮಗೆ ಏನಕ್ಕೆ ಆಟೋ ಸ್ಕೇಲಿಂಗ್ ಬೇಕು? First concept is the cost efficiency. So imagine a Flipkart sale or an Amazon sale, right? ಅವಾಗ ಏನಾಗುತ್ತೆ, ಅವ್ರು ಏನೋ ಒಂದು ಆಫರ್ಸ್ ಕೊಟ್ಟಿರ್ತಾರೆ, ದೆನ್ ಮಿಡ್ ನೈಟ್ ಅಲ್ಲಿ ಎಲ್ಲರೂ ದೇರ್ ಸಮ್ ಹ್ಯೂಜ್ ಆಫರ್, ಸಮ್ ಎಕ್ಸೈಟಿಂಗ್ ಆಫರ್, ಐ ನೀಡ್ ಟು ಗ್ರ್ಯಾಬ್ ದಟ್ ಆಫರ್, ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಸಡನ್ ಸರ್ಜ್ ಆಫ್ ರಿಕ್ವೆಸ್ಟ್ ಬರುತ್ತೆ. ಏನು ಸರ್ಜ್ ಆಫ್ ರಿಕ್ವೆಸ್ಟ್ ಅಂದ್ರೆ, ಫ್ಲಿಪ್ಕಾರ್ಟ್, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್. ಸೊ ಫ್ಲಿಪ್ಕಾರ್ಟ್ ಅಲ್ಲಿ ಅವ್ರ ಅಪ್ಲಿಕೇಶನ್ ಇದೆ, ಸರ್ವರ್ಸ್, ಒಂದು ಸೆಟ್ ಆಫ್ ಸರ್ವರ್ಸ್ ಅವರು ಪ್ರೊಕ್ಯೂರ್ ಮಾಡಿರ್ತಾರೆ, ಅಂದ್ರೆ ಅವ್ರ ಡೇಟಾ ಸೆಂಟರ್ ಅಲ್ಲಿ ರೆಡಿ ಇರುತ್ತೆ. ಓಕೆ, ಇಷ್ಟು ರಿಕ್ವೆಸ್ಟ್ ಬರುತ್ತೆ, ಇಷ್ಟು ಸರ್ವರ್ಸ್ ನನ್ನ ಕೆಪಾಸಿಟಿ, ಐ ಅಸ್ಯೂಮ್ ಇಷ್ಟು ರಿಕ್ವೆಸ್ಟ್ ಬರಬಹುದು, ಈ ಟೈಮಿಗೆ ನಾನು ಇಷ್ಟು ಸರ್ವರ್ಸ್ ರೆಡಿ ಇಟ್ಟಿರ್ತೀನಿ ಅಂತ. ಈಗ ಏನಾಗುತ್ತೆ, ದ ಮೂಮೆಂಟ್ ಸೇಲ್ ಸ್ಟಾರ್ಟ್ಸ್, ಲೆಟ್ಸ್ ಸೇ ದೇರ್ ಇಸ್ ಅ ಹ್ಯೂಜ್ ನಂಬರ್ ಆಫ್ ರಿಕ್ವೆಸ್ಟ್, ಆಯ್ತಾ? ಒಂದು 1 lakh ರಿಕ್ವೆಸ್ಟ್ ಅನ್ಕೊಂಡಿರ್ತಾರೆ ಆಸ್ ಎನ್ ಎಕ್ಸಾಂಪಲ್. 1,50,000 ರಿಕ್ವೆಸ್ಟ್ ಬಂದ್ಬಿಡುತ್ತೆ, ರೈಟ್? ಲಿಟರಲಿ 50% ಮೋರ್. ಸೊ ಅವಾಗ ಏನ್ ಮಾಡಬೇಕು, ಆ ಟೈಮಲ್ಲಿ ಹೋಗ್ಬಿಟ್ಟು ದೇ ಕೆನಾಟ್ ಪರ್ಚೇಸ್ ಅಡಿಷನಲ್ ಸರ್ವರ್ಸ್, ರೈಟ್? ಯಾಕಂದ್ರೆ ದೇರ್ ಇಸ್ ಆಲ್ರೆಡಿ ಪ್ರೊಕ್ಯೂರಿಂಗ್ ಅ ಸರ್ವರ್, ಪರ್ಚೇಸ್ ಮಾಡಿ, ಅದನ್ನು ಕಾನ್ಫಿಗರ್ ಮಾಡಿ, ಅದನ್ನು ಕನೆಕ್ಟ್ ಮಾಡೋದು, ರೈಟ್? ಫಿಸಿಕಲ್ ಕನೆಕ್ಷನ್, ನೆಟ್ವರ್ಕ್ ಕಾನ್ಫಿಗರೇಷನ್, ಅದೆಲ್ಲ ಇಟ್ಸ್ ನಾಟ್ ಸೋ ಈಸಿ, ಇಟ್ಸ್ ನಾಟ್ ಫಾಸ್ಟ್ ಅಂಡ್ ಇಟ್ಸ್ ನಾಟ್ ಕಾಸ್ಟ್ ಎಫೆಕ್ಟಿವ್ ಆಲ್ಸೋ, ರೈಟ್? ಏನು ಕಾಸ್ಟ್ ಎಫೆಕ್ಟಿವ್ ಇಲ್ಲ. ಈಗ ನೋಡಿ, ಲೆಟ್ಸ್ ಸೇ 100 ಸರ್ವರ್ಸ್ ಇದೆ, ರಿಕ್ವೆಸ್ಟ್ ಜಾಸ್ತಿ ಬರ್ತಿದೆ ಅಂತ 50 ಸರ್ವರ್ಸ್ ಇನ್ ಅಡಿಷನ್ ಪರ್ಚೇಸ್ ಮಾಡಿದ್ರು, ರೈಟ್? ಲೆಟ್ಸ್ ಸೇ ಫ್ಲಿಪ್ಕಾರ್ಟ್. ಅವಾಗ ಏನಾಗುತ್ತೆ, ಸೇಲ್ ಆದ್ಮೇಲೆ ಆ 50 ಸರ್ವರ್ಸ್ ಬೇಕಾಗಿಲ್ಲ, ರೈಟ್? ಬಿಕಾಸ್ ಅಗೇನ್ ದ ಟ್ರಾಫಿಕ್ ಇಸ್ ವೆರಿ ನಾರ್ಮಲ್, ಡೇ ಟು ಡೇ ಹೆಂಗ್ ಸೇಲ್ಸ್ ಇರುತ್ತೆ ಆ ತರ ಬಂದ್ಬಿಡುತ್ತೆ. ಸೊ ದಟ್ 50 ಸರ್ವರ್ಸ್ ಆರ್ ನಾಟ್ ರಿಕ್ವೈರ್ಡ್. ಆ 50 ಸರ್ವರ್ಸ್ ಮತ್ತೆ ಸೇಲ್ ಮಾಡಿದ್ರೆ, ಪರ್ಚೇಸ್ ಅಂಡ್ ಸೇಲ್, ಯು ವಿಲ್ ಹ್ಯಾವ್ ಅ ಲಾಸ್. ಸೊ ವಿಚ್ ಮೀನ್ಸ್ ದಟ್ ಇಫ್ ಯು ಆರ್ ಕಾನ್ಫಿಗರಿಂಗ್ ಎವ್ರಿಥಿಂಗ್ ಇನ್ ಯುವರ್ ಆಟೋ ಸ್ಕೇಲಿಂಗ್, ಆಟೋಮೆಟಿಕ್ ಆಗಿ ಆ ಸ್ಕೇಲ್ ಆಯಿತು ಅಂದ್ರೆ, ರೈಟ್, ಬೇಸ್ಡ್ ಆನ್ ದ ಲೋಡ್, ದೆನ್ ಯು ವಿಲ್ ಡೆಫಿನೆಟ್ಲಿ reduce your expenses. That is what is the concept of cost efficiency. Okay, next is high availability. So ಈಗ ಯೋಚನೆ ಮಾಡಿ, ರಿಕ್ವೆಸ್ಟ್ ಬರ್ತಾ ಇದೆ, 100 ರಿಕ್ವೆಸ್ಟ್, ಫುಲ್ ಕೆಪಾಸಿಟಿ, 100 ಸರ್ವರ್ಸ್ ಫುಲ್ ಕೆಪಾಸಿಟಿಯಲ್ಲಿ ರನ್ ಆಗ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಅಡಿಷನಲ್ ರಿಕ್ವೆಸ್ಟ್ ಬಂತು, ರೈಟ್? ರಿಕ್ವೆಸ್ಟ್ ಅಂತಂದ್ರೆ ಏನು, ದ ಎಂಡ್ ಯೂಸರ್ ಇಸ್ ಗೋಯಿಂಗ್ ಟು ಲೋಡ್ ದ ಫ್ಲಿಪ್ಕಾರ್ಟ್ ಪೇಜ್ ಆರ್ ಆಕ್ಸೆಸ್ ದ ಥ್ರೂ ದ ಮೊಬೈಲ್ ಆಪ್. ಅದು ಮಾಡಿದಾಗ ರಿಕ್ವೆಸ್ಟ್ ಬರ್ತಾ ಇದೆ. ಆ ರಿಕ್ವೆಸ್ಟ್ ಬಂದಾಗ ಈಗ 100 ಸರ್ವರ್ಸ್ ಆರ್ ರನ್ನಿಂಗ್ ದೇರ್ ಎಟ್ ದ ಫುಲ್ ಕೆಪಾಸಿಟಿ, ರನ್ ಆಗ್ತಾ ಇದೆ. ಅದಾದ್ಮೇಲೆ ಅಡಿಷನಲ್ ರಿಕ್ವೆಸ್ಟ್ ಬಂತು ಅಂದ್ರೆ, ಈ 100 ಸರ್ವರ್ಸ್ ಏನಾಗುತ್ತೆ, ಲೆಟ್ಸ್ ಸೇ ಇಟ್ ಇಸ್ ರನ್ನಿಂಗ್ ಎಟ್ 100% ಕೆಪಾಸಿಟಿ, ಅದಾದ್ಮೇಲೆ ಇನ್ನೂ ಲೋಡ್ ಬಂತು ಅಂತಂದ್ರೆ, ಇಟ್ ಇಸ್ ಗೋಯಿಂಗ್ ಟು ಕ್ರಾಶ್, ರೈಟ್? ಇಟ್ ಇಸ್ ನಾಟ್ ಗೋಯಿಂಗ್ ಟು ಸರ್ವ್, ಇಟ್ ಇಸ್ ನಾಟ್, ಯಾಕಂದ್ರೆ ದ ಕೆಪಾಸಿಟಿ ಈಸ್ ಆಲ್ರೆಡಿ ರೀಚ್ ಟು 100%, right? Which means that if you are doing auto scaling, right, then you will have high availability. Availability ಅಂದ್ರೆ ಏನು, your servers, your application is available. ನಿಮ್ಮ ಸರ್ವರ್ಸ್ ಅವೈಲೇಬಲ್ ಇರುತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ, ಕ್ಲೌಡ್ ಕಾನ್ಸೆಪ್ಟ್ ಅಲ್ಲಿ your servers are already there, right? Which means that you just need to procure them, or let's say everything happens in a configuration, but your application will be highly available. ಏನ್ ಮಾಡ್ತೀರಾ ನೀವು ಆಟೋ ಸ್ಕೇಲಿಂಗ್ ಅಲ್ಲಿ? What will you do? You will add additional server based on your increase in the load. You are scaling your existing set of servers. Why do you require that? You require that because it is cost efficient, your application becomes highly available, right? And the third concept is automation. ಈಗ ನೀವು ಫಿಸಿಕಲ್ ಆಗಿ ಸರ್ವರ್ ಆಡ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಟೈಮ್. ಸೊ ಹಿಯರ್ ವೆರಿ ಬೇಸಿಕ್ ಕಾನ್ಸೆಪ್ಟ್, ರೈಟ್? ಹಿಯರ್ ಇಟ್ ಇಸ್ ಆಟೋಮೇಟಿಕ್. ಆಟೋಮೇಷನ್ ಅಂದ್ರೆ ಏನು, ನೀವೇನ್ ಮಾಡ್ತಾರಲ್ಲ, ಯು ಆರ್ ಸೆಟ್ಟಿಂಗ್, ರೈಟ್? ಹೌ ಡು ಯು ಡೂ ದಟ್? ಐ ವಿಲ್ ಕಮ್ ಟು ದಟ್. ಓಕೆ, ಹೇಗೆ ಮಾಡ್ತಾರಂತೆ. ಬಟ್ ಏನ್ ಕಾನ್ಸೆಪ್ಟ್ ಏನಂತಂದ್ರೆ, ಆಟೋಮೇಷನ್ ಅಂದ್ರೆ ಆಟೋಮೆಟಿಕಲಿ ದ ನಂಬರ್ ಅಡಿಷನಲ್ ಸರ್ವರ್ಸ್ ಗೆಟ್ಸ್ ಆಡೆಡ್ ಅಂಡ್ ರಿಮೂವ್ಡ್ ಆಲ್ಸೋ. ಇಟ್ಸ್ ನಾಟ್ ಓನ್ಲಿ ಆಡಿಂಗ್. ಈಗ ಲೋಡ್ ಕಮ್ಮಿ ಆದ ತಕ್ಷಣ ಇಟ್ ವಿಲ್ ಆಟೋಮೆಟಿಕ್ಲಿ ಗೆಟ್ ರಿಮೂವ್ಡ್, ರೈಟ್? ಸೊ ದಿಸ್ ಇಸ್ ವಾಟ್ ವಿ ವಿಲ್ ಸಿ. ನೌ ಯು ಅಂಡರ್ಸ್ಟುಡ್ ವೈ ಡು ಯು ರಿಕ್ವೈರ್, ಏನಕ್ಕೆ ಬೇಕು ನಮಗೆ ಆಟೋ ಸ್ಕೇಲಿಂಗ್ ಅಂತ. ಈಗ ನೋಡೋಣ ಹೇಗೆ ಆಟೋ ಸ್ಕೇಲಿಂಗ್ ಆಗುತ್ತೆ ಅಂತ. ಈಗ ಆಟೋ ಸ್ಕೇಲಿಂಗ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್, ಓಕೆ, ಲೋಡ್ ಬ್ಯಾಲೆನ್ಸರ್ ಕಾನ್ಸೆಪ್ಟ್ ಗೊತ್ತಿದೆಯಾ ನಿಮಗೆ? ಇಟ್ ವಿಲ್ ಡಿಸ್ಟ್ರಿಬ್ಯೂಟ್ ದ ಟ್ರಾಫಿಕ್ ಟು ಆಲ್ ದ ಸರ್ವರ್ಸ್, ರೈಟ್? ಡಿಸ್ಟ್ರಿಬ್ಯೂಟ್ ದ ಟ್ರಾಫಿಕ್ ಟು ಆಲ್ ದ ಸರ್ವರ್ಸ್. ಈಗ ಆಟೋ ಸ್ಕೇಲಿಂಗ್ ಅಲ್ಲಿ ಏನಾಗುತ್ತೆ ನೋಡಿ, ಈಗ ದೇರ್ ಆರ್ 3 ಸರ್ವರ್ಸ್, ರೈಟ್? ಇಫ್ ಯು ನೀಡ್ ಮೋರ್ ಡೀಟೇಲ್ಸ್, ರೆಫರ್ ಟು ದ ಅರ್ಲಿಯರ್ ವಿಡಿಯೋ. 100% ಕೆಪಾಸಿಟಿ ರೀಚ್ ಆಗ್ತಾ ಇದೆ. This server 2 is also 100% capacity reach ಆಯ್ತು. Server 3 also 100% capacity reach ಆಯ್ತು. ಈಗ ಏನ್ ಮಾಡಬೇಕು, ಲೋಡ್ ಬ್ಯಾಲೆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್. ಲೋಡ್ ಬ್ಯಾಲೆನ್ಸರ್ ಇಸ್ ನಾಟ್ ಗೋಯಿಂಗ್ ಟು ಆಡ್ ಒನ್ ಮೋರ್ ಸರ್ವರ್ ಆಡ್ ಮಾಡೋದಿಲ್ಲ ಲೋಡ್ ಬ್ಯಾಲೆನ್ಸರ್. ಲೋಡ್ ಬ್ಯಾಲೆನ್ಸರ್ ಕೆಲಸ ಏನು, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಆ ಟ್ರಾಫಿಕ್ ನ ಬ್ಯಾಲೆನ್ಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಎಕ್ಸಿಸ್ಟಿಂಗ್ ಸರ್ವರಿಗೆ. ಸರ್ವರ್ ಎಕ್ಸಿಸ್ಟಿಂಗ್ ಇರಬೇಕು ಲೋಡ್ ಬ್ಯಾಲೆನ್ಸರ್ಗೆ, ಅದು ಆಡ್ ಮಾಡೋದಿಲ್ಲ. ಅದೇ ಲೋಡ್ ಬ್ಯಾಲೆನ್ಸರ್ ಇಸ್ ನಾಟ್ ಗೋಯಿಂಗ್ ಟು ಆಡ್ ಎನಿ ಅಡಿಷನಲ್ ಸರ್ವರ್. ಅದು ಯಾರು ಆಡ್ ಮಾಡ್ತಾರೆ, ದಟ್ ಈಸ್ ವೇರ್ ಯುವರ್ ಆಟೋ ಸ್ಕೇಲಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಹೇಗೆ ಮಾಡುತ್ತೆ ಅನ್ನೋದು ನೋಡೋಣ. ಲೆಟ್ಸ್ ಸೇ ದಿಸ್ ಸರ್ವರ್ 2,
ಈ ಸರ್ವರ್ ಟು ಕೆಪಾಸಿಟಿ ಎಷ್ಟಿದೆ? ಸರ್ವರ್ ಟು ಕೆಪಾಸಿಟಿ ಸಮ್ 8 GB RAM or whatever ಇದೆ, ಆಯ್ತಾ? ಲೆಟ್ಸ್ ಸೇ 8 GB RAM. 8 GB RAM. ಈಗ ದೇರ್ ಆರ್, ಸೊ ವಾಟ್ ಡು ವಿ ಡು? ವಿಲ್ ಸೇ ಮಾನಿಟರ್ ಇಟ್. ಮಾನಿಟರ್ ಹೆಂಗ್ ಮಾಡ್ತೀರಾ? ನೀವು ಕೆಲವೊಂದು ಮೆಟ್ರಿಕ್ಸ್ ಇರುತ್ತೆ, ಆ ಮೆಟ್ರಿಕ್ಸ್ ನ ಮಾನಿಟರ್ ಮಾಡ್ತೀರಾ. ಅಂದ್ರೆ ಈಗ ಏನ್ ಹೇಳ್ತೀವಿ, CPU ಯೂಸೇಜ್ ನ CPU ಯೂಸೇಜ್ ಇಟ್ ಸೆಲ್ಫ್ ಇಸ್ ಅ ಮೆಟ್ರಿಕ್. ಮೆಟ್ರಿಕ್ ಅಂದ್ರೆ ಏನು? ಸಮ್ ಪ್ಯಾರಾಮೀಟರ್, ನೀವು ಅದನ್ನ ನೋಟ್, ಬೇಸ್ಡ್ ಆನ್ ದಟ್ ಯು ವಿಲ್ ಟೇಕ್ ಸಮ್ ಆಕ್ಷನ್. ದಟ್ ಈಸ್ ಯೋರ್ ಮೆಟ್ರಿಕ್. ಸೊ CPU ಯೂಸೇಜ್ ನ ಇಸ್ ಅ ಮೆಟ್ರಿಕ್. ದಟ್ ಈಸ್ ವಾಟ್ ಯು ಆರ್ ಮಾನಿಟರಿಂಗ್. ಈಗೇನು, ನಿಮ್ಮ ಸರ್ವರ್ ಕೆಪಾಸಿಟಿ ಹ್ಯಾಸ್ ರೀಚ್ಡ್ ಎಟ್ 70%. ಸೊ ದಿಸ್ ಈಸ್ ಯೋರ್ ಥ್ರೆಶೋಲ್ಡ್. 70% ರೀಚ್ ಆಯ್ತು. ಇದಾದ್ಮೇಲೆ 70% ರೀಚ್ ಆದ್ಮೇಲೆ ಏನ್ ಮಾಡ್ಬೇಕು ನೀವು? ದಟ್ ಈಸ್ ಯೋರ್ ಪಾಲಿಸಿ, ರೈಟ್? ಬೇಸಿಕ್ಲಿ ದಿಸ್ ಈಸ್ ಯೋರ್ ಪಾಲಿಸಿ. ಏನ್ ಮಾಡಬೇಕು? ಯೂಸೇಜ್ ಆಫ್ ಮೋರ್ ದನ್ 70% ಆಫ್ ದಿಸ್ ಸರ್ವರ್ ಫಾರ್ 3 minutes. ವೈ ಡು ಯು ರಿಕ್ವೈರ್ 3 minutes? ಯಾಕೆ ನಾವು 3 minutes ಅಂತಾನೆ ಮಾಡಬೇಕು? ಯಾಕಂತ ಅಂದ್ರೆ, ಈಗ ನೋಡಿ, ಸರ್ವರ್ ಕೆಪಾಸಿಟಿ, ಸರ್ವರ್ CPU ಯೂಸೇಜ್ 50% ತನಕ ಇದೆ. ಇಟ್ ವಿಲ್ ರೀಚ್ 70% ಫಾರ್ 1 minute, ದೆನ್ ಅಗೇನ್ ಇಟ್ ವಿಲ್ ಡ್ರಾಪ್, ರೈಟ್? 70% 1 minute ತನಕ ಅದ್ರದ್ದು ಯೂಸೇಜ್ ಆಯ್ತು, ಅದಾಗ ಮತ್ತೆ ಡ್ರಾಪ್ ಆಯ್ತು. ಮತ್ತೆ ಒಂದ್ ಸ್ವಲ್ಪ ಆದ್ಮೇಲೆ ಮತ್ತೆ 1 hour ಆದ್ಮೇಲೆ 70% ರೀಚ್ ಆಯ್ತು, ಮತ್ತೆ ಡ್ರಾಪ್ ಆಯ್ತು. ಹೀಗೆ ಆಗ್ತಾ ಇದ್ರೆ ಏನಾಗುತ್ತೆ? ಯು ಡೋಂಟ್ ನೀಡ್ ಟು ಸ್ಪಿನ್ ಅಪ್ ಅನದರ್ ಸರ್ವರ್, ಬಿಕಾಸ್ ದಟ್ ವಿಲ್ ಇನ್ಕರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ? ಇಲ್ಲಿ ಒಂದು ಟೈಮ್ ಕೊಟ್ಟಿದ್ದೀವಿ, ಏನಂದ್ರೆ 70% ಯೂಸೇಜ್ ಫಾರ್ 3 minutes. 3 minutes ತನಕ ಕಂಟಿನ್ಯೂಸ್ ಆಗಿ 70% ಇತ್ತು. 3 minutes ಯು ಕ್ಯಾನ್ ಕಾನ್ಫಿಗರ್ ಆಲ್ಸೋ. ಅದಕ್ಕೆ ಪುಟ್ ಇಟ್ ಇನ್ ದ ಬಾಕ್ಸಸ್. 3 minutes ಅಥವಾ 5 minutes 10 minutes ತನಕ 70% ಇತ್ತು ಅಂದ್ರೆ, ಆರ್ ಮೋರ್, 70% ಆರ್ ಮೋರ್, ರೈಟ್? ಎಕ್ಸಾಕ್ಟ್ಲಿ 70% ಅಲ್ಲ, ಜಾಸ್ತಿನೂ ಆಗ್ತಾ ಇರುತ್ತೆ. ಸೊ 70% ಗಿಂತ ಜಾಸ್ತಿ ಫಾರ್ 3 minutes ಆಯ್ತು ಅಂದ್ರೆ, ವಾಟ್ ಯು ವುಡ್ ಡೂ? ದ ಆಕ್ಷನ್, ದಟ್ ಈಸ್ ವೆನ್ ಯು ವಿಲ್ ಆಡ್ 2 servers. You can add any number of servers, but you will add 2 servers. This is how you are going to do the scaling, auto scaling. ಅದೇ ತರ ಕಾನ್ಸೆಪ್ಟ್ ಏನಂದ್ರೆ, ಇನ್ನೊಂದು ಕಾನ್ಸೆಪ್ಟ್ ಇಸ್ ಸ್ಕೇಲಿಂಗ್ ಗ್ರೂಪ್. ವಾಟ್ ಡು ಯು ಡೂ? This entire set of servers is part of something called as scaling group. You call it as auto scaling group. ಅಂದ್ರೆ ಇದೊಂದು ಗ್ರೂಪ್ ಅಲ್ಲಿ ಈಗ ಏನಾಯ್ತು, ನಾವೇನ್ ಮಾಡಿದ್ವಿ, ಇಲ್ಲಿ ಈ ಸರ್ವರ್ ಇದೆಲ್ಲ ಒಂದು ಗ್ರೂಪ್ ಅಲ್ಲಿ ಇದೆ. ಅಂದ್ರೆ ಇದಕ್ಕೆಲ್ಲ ಒಂದು ಟೆಂಪ್ಲೇಟ್ ತರ ಇರುತ್ತೆ, ಒಂದು ಸೇಮ್. ಫಾರ್ ಎಕ್ಸಾಂಪಲ್, ಇದ್ರ ಕೆಪಾಸಿಟಿ ಎಷ್ಟಿದೆ? 8 GB ಇದೆ ಅನ್ಕೊಳ್ಳಿ, ಆಯ್ತಾ? ಸೊ ಇನ್ನೊಂದು ನಾವೇನು 2 ಸರ್ವರ್ ಇಲ್ಲಿ ಏನ್ ಸ್ಪಿನ್ ಅಪ್ ಮಾಡಿದ್ವಲ್ಲ, ಅಗೇನ್ ವಿ ವಿಲ್ ಡೂ ಇಟ್ ಫಾರ್ 8 GB ಓನ್ಲಿ, ಆಯ್ತಾ? ವಿ ಕ್ಯಾನ್ ಡೂ ಇಟ್ ಫಾರ್ ಅ ಡಿಫರೆಂಟ್ ಒನ್ ಆಲ್ಸೋ, ಬಟ್ ಇಲ್ಲಿ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್, ಬಿಕಾಸ್ ಟೆಂಪ್ಲೇಟ್ ಅಲ್ಲಿ ನಾವು ಕಾನ್ಫಿಗರ್ ಮಾಡಿರೋ ಪ್ರಕಾರ S4 and S5. ಸೊ ವಿ ವಿಲ್ ಡೂ ಇಟ್ ಆಫ್ ದ ಸಿಮಿಲರ್ ಕೆಪಾಸಿಟಿ. ದಿಸ್ ಈಸ್ ಯೋರ್ ಆಟೋ ಸ್ಕೇಲಿಂಗ್ ಗ್ರೂಪ್, ರೈಟ್? ಆಮೇಲೆ ಏನಾಗುತ್ತೆ, ಈಗ ನೋಡಿ, ಅದು ಒಂದ್ಸರಿ ಇದು ಮಾಡಾದ್ಮೇಲೆ then it is going to ping. The load balancer is going to, let's say, ping the S4, ping the S5. S4 ಹೇಳುತ್ತೆ, ಓಕೆ ಫೈನ್, ಐ ಆಮ್ ರೆಡಿ ನೌ. ಯಾಕಂದ್ರೆ ಸ್ಪಿನ್ ಅಪ್ ಆಗೋದಕ್ಕೆ ಟೈಮ್ ಆಗುತ್ತಲ್ಲ. ಸೊ S5 will also say ಐ ಆಮ್ ರೆಡಿ ನೌ. ಬೇಸ್ಡ್ ಆನ್ ದಟ್ ಲೋಡ್ ಬ್ಯಾಲೆನ್ಸರ್ ಏನ್ ಮಾಡುತ್ತೆ, ಅವಾಗ ಹೊಸ ರಿಕ್ವೆಸ್ಟ್ ಬಂದ್ಬಿಟ್ಟು ಇದಕ್ಕೆ ಕಳಿಸುತ್ತೆ. ಯಾಕಂದ್ರೆ ದಿಸ್ ಇಸ್ ಆಲ್ರೆಡಿ ರೀಚ್, ಲೆಟ್ಸ್ ಸೇ ಇವಾಗ 70% ಅಲ್ಲ, ಇದನ್ನು 70% ಕೆಪಾಸಿಟಿ ಥ್ರೆಶೋಲ್ಡ್ ಅನ್ಕೊಳ್ಳೋಣ, ಇದಕ್ಕೂ 70% ಥ್ರೆಶೋಲ್ಡ್ ಅನ್ಕೊಳ್ಳೋಣ. ಸೊ 70% ರೀಚ್ ಆದ ತಕ್ಷಣ, ಓಕೆ ಇದು ರೀಚ್ ಆಯ್ತು ಫಾರ್ 3 minutes, ಓಕೆ ಫೈನ್, ನೌ ದೆನ್ ಯು ಸ್ಪಿನ್ ಅಪ್ 2 more. ಸೊ ಈಗ ಏನಾಯ್ತು, ಹೊಸ ರಿಕ್ವೆಸ್ಟ್ ಏನ್ ಬರುತ್ತೆ, ಇದಕ್ಕೂ ಕಳಿಸ್ತಾ ಇರುತ್ತೆ, ಪ್ಲಸ್ ಇದಕ್ಕೂ ಕಳಿಸ್ಬಿಡುತ್ತೆ. ಅವಾಗ ಏನಾಗುತ್ತೆ, ಇದಕ್ಕೆ ಬರೋ ರಿಕ್ವೆಸ್ಟ್ ಕಮ್ಮಿ ಆಗುತ್ತೆ, ಇದಕ್ಕೆ ಬರೋ ರಿಕ್ವೆಸ್ಟ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ರೈಟ್? ದಟ್ ಈಸ್ ವಾಟ್ ಯುವರ್ ಆಟೋ ಸ್ಕೇಲಿಂಗ್ ಗ್ರೂಪ್ ಡಸ್. ಈಗ ಕೂಲ್ ಡೌನ್ ಪೀರಿಯಡ್. ಕೂಲ್ ಡೌನ್ ಪೀರಿಯಡ್ ಅಂದ್ರೆ ಏನು? ಈಗ ಸರ್ವರ್ ನ ಸ್ಪಿನ್ ಅಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತಾ? ಆ ಟೈಮ್ ಆಗೋದಕ್ಕಿಂತ ಮುಂಚೆನೆ ಇನ್ನೊಂದು ಸರ್ವರ್ ಸ್ಪಿನ್ ಅಪ್ ಮಾಡ್ಬಿಟ್ರೆ, ಯು ವಿಲ್ ಕೀಪ್ ಆನ್ ಸ್ಪಿನ್ನಿಂಗ್ ಅಪ್ ದ ಸರ್ವರ್. ಸ್ಪಿನ್ನಿಂಗ್ ಅಪ್ ಅಂತಂದ್ರೇನು? ಸರ್ವರ್ ಮೇಲ್ ಬರುತ್ತೆ ಅಂತ ಅಂದ್ರೆ ಸರ್ವರ್ ವಿಲ್ ಸ್ಟಾರ್ಟ್, ರೈಟ್? ಸರ್ವರ್ ಅಲ್ಲಿ ನೀವೇನದು ಪೋರ್ಟ್ ಏನು ಓಪನ್ ಕಾನ್ಫಿಗರ್ ಮಾಡಿರ್ತೀರಾ, ಯುವರ್ ಅಪ್ಲಿಕೇಶನ್ ವಿಲ್ ಬಿ ಎಕ್ಸ್ಪೋಸ್, ರೈಟ್? ಸೊ ಅದು ಆಕ್ಸೆಸಿಬಲ್ ಆಗಿರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಸ್ಪಿನ್ನಿಂಗ್ ಅಪ್ ಆಫ್ ಯರ್ ಸರ್ವರ್. ಸೊ ಆ ಸರ್ವರ್ ಸ್ಪಿನ್ ಅಪ್ ಆಗೋದಕ್ಕೆ ಅದೊಂದು ಸ್ವಲ್ಪ ಕೂಲ್ ಡೌನ್ ಪೀರಿಯಡ್ ಇರುತ್ತೆ. ಅಂದ್ರೆ S4 S5 ಸ್ಟಾರ್ಟ್ ಮಾಡ್ತು, ಇನಿಷಿಯೇಟ್ ಮಾಡ್ತು, ಟ್ರಿಗರ್ ಆಯ್ತು, ಇನಿಷಿಯೇಟ್ ಮಾಡ್ತು, ಇಟ್ ವಿಲ್ ಕ್ರಿಯೇಟ್ 2 ಸರ್ವರ್. ಆ ಸರ್ವರ್ ಕ್ರಿಯೇಟ್ ಆದ್ಮೇಲೆ ಇಟ್ ವಿಲ್ ವೇಟ್ ಫಾರ್ ಸಮ್ ಟೈಮ್, ಸೊ ದಟ್ ಅದು ಅವೈಲೇಬಲ್ ಆದ್ಮೇಲೆ ಅದಕ್ಕೆ ರಿಕ್ವೆಸ್ಟ್ ಕಳ್ಸೋದಕ್ಕೆ. ಅದು ಇನ್ ಕೇಸ್ ಆಗ್ಲಿಲ್ಲ ಅಂದ್ರೆ ಅವಾಗ ಅಗೇನ್ ಇಟ್ ವಿಲ್ ಕ್ರಿಯೇಟ್ 2 more ಸರ್ವರ್ಸ್. ಯಾಕಂದ್ರೆ ಅವಾಗ ಗೊತ್ತಾಗುತ್ತೆ, ಇದು ಕ್ರಿಯೇಷನ್ ಫೇಲ್ ಆಗಿದೆ, ದೆನ್ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ 2 more ಸರ್ವರ್ಸ್, ರೈಟ್? ಸಿಮಿಲರ್ಲಿ, ಈಗ ಕೆಪಾಸಿಟಿ 70% ಆಫ್ ಫಾರ್ 3 minutes ಅಂತ ಬಂತಲ್ಲ, ಈಗ ಇದಕ್ಕೂ ನಾವು ಕಾನ್ಫಿಗರ್ ಮಾಡೋದು ಏನು? ಲೆಟ್ಸ್ ಸೇ ಇಫ್ ಇಟ್ ಇಸ್ 20% ಬಿಲೋ, the CPU usage is below 20% for 5 minutes, then delete or remove 2 servers. Okay, this is called as your scale down. Kami ಮಾಡ್ತೀವಿ. So now you understood what is auto scaling, why do we require auto scaling, ಆಮೇಲೆ auto scaling ಹೇಗಾಗುತ್ತೆ ಅನ್ನೋದು ನಾವು ನೋಡಿದ್ವಿ. ಈಗ ವೆರಿ ಬೇಸಿಕ್ ಕಾನ್ಸೆಪ್ಟ್ ಅಗೇನ್ ರಿಲೇಟೆಡ್ ಟು ಆಟೋ ಸ್ಕೇಲಿಂಗ್. ಇದು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ, ವಾಟ್ ಈಸ್ ಹಾರಿಜಾಂಟಲ್ ಸ್ಕೇಲಿಂಗ್ ಅಂಡ್ ವರ್ಟಿಕಲ್ ಸ್ಕೇಲಿಂಗ್. ಇನ್ ಸಿಂಪಲ್ ವರ್ಡ್ಸ್, ಪಿಕ್ಚರೈಸ್ ದಿಸ್. ಹಾರಿಜಾಂಟಲ್ ಸ್ಕೇಲಿಂಗ್ ಈಸ್ ಆಡಿಂಗ್ ಮೋರ್ ಸರ್ವರ್ಸ್.
ಹಾರಿಜಾಂಟಲ್ ಆಗಿ ನೀವು ಒಂದು ಇದನ್ನು ಅನ್ಕೋಬಿಡಿ. ಸ್ಕೇಲಿಂಗ್, ಹಾರಿಜಾಂಟಲ್ ಸ್ಕೇಲಿಂಗ್ ಇಸ್ ಯು ಆಡ್ ಮೋರ್ ಸರ್ವರ್ಸ್, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಏನು ಆಡ್ ಮಾಡ್ತಾ ಇದೀವಲ್ಲ, ದಿಸ್ ಇಸ್ ದ ಡೈರೆಕ್ಷನ್ ಇಸ್ ವರ್ಟಿಕಲ್ ಬಟ್ ಪಿಕ್ಚರ್ ಇಸ್ ಲೈಕ್ ದಿಸ್, ದಟ್ ಯು ಆರ್ ಆಡಿಂಗ್ ಮೋರ್ ಸರ್ವರ್ಸ್ ಆಫ್ ಸಿಮಿಲರ್ ಆರ್ ಡಿಫರೆಂಟ್ ಕಾನ್ಫಿಗರೇಷನ್, ರೈಟ್? ದಿಸ್ ಇಸ್ ಯುವರ್ ಹಾರಿಜಾಂಟಲ್ ಸ್ಕೇಲಿಂಗ್. ಅಂದ್ರೆ ಜಾಸ್ತಿ ನಂಬರ್ ಆಫ್ ಸರ್ವರ್ಸ್ ಜಾಸ್ತಿ ಮಾಡ್ತೀರಾ ನೀವು. ವರ್ಟಿಕಲ್ ಸ್ಕೇಲಿಂಗ್ ಅಂದ್ರೆ ಏನು? ಎಕ್ಸಿಸ್ಟಿಂಗ್ ಸರ್ವರ್ ನ ಕೆಪಾಸಿಟಿ ಜಾಸ್ತಿ ಮಾಡ್ತೀರಾ, ನಂಬರ್ ಆಫ್ ಸರ್ವರ್ಸ್ ಜಾಸ್ತಿ ಮಾಡಲ್ಲ, ಕೆಪಾಸಿಟಿ ಆಫ್ ಎಕ್ಸಿಸ್ಟಿಂಗ್ ಸರ್ವರ್ ಯು ವಿಲ್ ಇನ್ಕ್ರೀಸ್. ಅಂದ್ರೆ ಈಗ ಏನಿದೆ, ಸರ್ವರ್ 8 GB ಕೆಪಾಸಿಟಿ ಇದೆಯಾ, ಇದನ್ನ ನೀವೇನ್ ಮಾಡ್ತೀರಾ 16 GB ಮಾಡ್ಬಿಡ್ತೀರಾ. ಯು ಆರ್ ಡಬ್ಲಿಂಗ್ ದ ಕೆಪಾಸಿಟಿ. ದಿಸ್ ಇಸ್ ಕಾಲ್ಡ್ ಅಸ್ ವರ್ಟಿಕಲ್ ಸ್ಕೇಲಿಂಗ್. ಸೊ ಯುವರ್ ಹಾರಿಜಾಂಟಲ್ ಸ್ಕೇಲಿಂಗ್ ಇಸ್ ಲೈಕ್ ದಿಸ್, ವರ್ಟಿಕಲ್ ಸ್ಕೇಲಿಂಗ್ ಇಸ್ ಲೈಕ್ ದಿಸ್. ಓಕೆ, ಸೊ ಐ ಹೋಪ್ ನಿಮಗೆ ಈ ಆಟೋ ಸ್ಕೇಲಿಂಗ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ನಿಮಗೆ ಏನೋ ಕ್ವಶನ್ಸ್ ಇದ್ರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಟ್ರೈ ಟು ಆನ್ಸರ್. ಥ್ಯಾಂಕ್ ಯು.